ಹೇ ಹಾಯ್, ನಾನು ಲಾಸ್ಯ. ನನ್ನ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಜಾಗ ಮತ್ತು ಅದರ ಸತ್ಯವಾದಂತಹ ಕತೆ ಹೇಳೋ ಟೈಮ್. ಪೀಟರ್ ಮತ್ತೆ ಆಂಥೋನಿ ಇವರಿಬ್ರು ಅಣ್ಣ ತಮ್ಮಂದ್ರು ಆ ಮನೆಯಲ್ಲಿ ವಿಚಿತ್ರವಾದಂಥ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಂಟೋನಿ ಮಲಗಿದ್ರೆ ಫುಟ್ ಸ್ಟೆಪ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎದ್ದೋಗಿ ನೋಡಿದ್ರೆ ಯಾರು ಇರೋದಿಲ್ಲ. ಸಡನ್ ಆಗಿ ಕ್ಯಾಂಡಲ್ಸ್ ಆಫ್ ಆಗೋದು. ನೈಟ್ ಹೊತ್ತು ಯಾರೋ ಜೋರಾಗಿ ಅಳ್ತಾ ಇರುವಂತಹ ಸೌಂಡ್ ಹಿತ್ಲಿಂದ ಬರ್ತಾ ಇರುತ್ತೆ. ಹಲವಾರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್, ಗೋಸ್ಟ್ ಹಂಟರ್ಸ್ ಆ ಒಂದು ಮನೆಗೆ ರಿಸರ್ಚ್ ಅಥವಾ ಸ್ಟಡೀಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಮನೆಯಲ್ಲಿ ಯಾರೋ ಓಡಾಡ್ತಾ ಇರುವಂತಹ ನೆರಳು ಕಾಣಿಸ್ತಾ ಇರುತ್ತೆ ಜನಕ್ಕೆ. ಸೊ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರು ಧೈರ್ಯ ಮಾಡೋದಿಲ್ಲ. ಮೈ ಡಿಯರ್ ಮಿಸ್ಟೇಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ ಹೋಗ್ತಾ ಇರುವಂತ ಈ ಒಂದು ಜಾಗ ಇರೋದು ಗೋವಾನಲ್ಲಿ. ಇದೇ ಇವತ್ತಿನ ಎಪಿಸೋಡ್, ದ ಮೋಸ್ಟ್ ಹಾಂಟೆಡ್ ಹೌಸ್ ಆಫ್ ಗೋವಾ, ದ ಡಿಮೆಲೋ ಹೌಸ್. ಎಲ್ಲರೂ ಗೋವಾಗೆ ಹೋಗೋದು ಟೂರಿಸ್ಟ್ ಸ್ಪಾಟ್ ಅಂತ. ತುಂಬ ಬೀಚಸ್ ಇದೆ, ತುಂಬ ಬ್ರೆತ್ ಟೇಕಿಂಗ್ ವ್ಯೂಸ್ ಇದೆ, ಟೂರಿಸ್ಟ್ ಸ್ಪಾಟ್ಸ್ ಇದ್ದಾವೆ. ನೇಚರ್ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ ಗೋವಾನಲ್ಲಿ. ಬಟ್ ಆ ಒಂದು ಸೌಂದರ್ಯದ ಮಧ್ಯೆ ಒಂದು ಭಯಾನಕರವಾದಂಥ ಮನೆ ಇದೆ ಅಂದರೆ ನೀವು ನಂಬ್ತೀರಾ? ವೆಲ್, ಇದು ಎಲ್ಲೋ ಔಟ್ಸ್ಕರ್ಟ್ಸಲ್ಲಿಲ್ಲ, ಗೋವಾದ ಮಧ್ಯದಲ್ಲೇ ಇದೆ. ಸುತ್ತಮುತ್ತ ಬೇರೆ ಮನೆಗಳು ಇದೆ. ಸೊ ಅಲ್ಲಿರುವಂಥ ಜಾಗಗಳು ಹೆಂಗಿದೆ ಅಂದರೆ, ಜನ ತುಂಬ ಇನ್ವೆಸ್ಟ್ ಮಾಡ್ತಾರೆ ಕಮರ್ಷಿಯಲ್ ಪರ್ಪಸ್ಗೆ. ಬಟ್ ಈ ಒಂದು ಮನೇನ ಕೊಂಡ್ಕೊಳ್ಳೋದಿರಲಿ, ಅದ್ರ ಹತ್ರ ಹೋಗೋಕ್ಕೂ ಜನ ಹೆದರ್ಕೊಂತಾರೆ. ಇದೇ ಡಿಮೆಲೋ ಹೌಸ್. ಏನಿದ್ರು ಸ್ಟೋರಿ ಬನ್ನಿ ಹೇಳ್ತೀನಿ. ಈ ಒಂದು ಮನೆ ಪೋರ್ಚುಗೀಸ್ ಥೀಮಲ್ಲಿರುವಂಥ ಮನೆ. ಇಟ್ಸ್ ಅ ಪೋರ್ಚುಗಲ್ ಹೌಸ್. ಈ ಒಂದು ಕತೆ ನಡೆದಿದ್ದು 16th ಸೆಂಚುರಿನಲ್ಲಿ, ಅಂದರೆ 16ನೇ ಶತಮಾನದಲ್ಲಿ ನಡೆದಂತಹ ಸಂಗತಿ ಇದು. ಆ್ಯಂಡ್ ಈ ಮನೆ ಕಟ್ಟಿದ್ದು ಕೂಡ 16th ಸೆಂಚುರಿನಲ್ಲಿ. ಈ ಒಂದು ಮನೆ ಇಟ್ ಬಿಲಾಂಗ್ಸ್ ಟು ಡಿಮೆಲೋ ಬ್ರದರ್ಸ್, ಪೀಟರ್ ಮತ್ತು ಆಂಥೋನಿ. ಇವರಿಬ್ರು ಅಣ್ಣ ತಮ್ಮಂದ್ರು, ಪೀಟರ್ ಡಿಮೆಲೋ ಮತ್ತು ಆಂಟೋನಿ ಡಿಮೆಲೋ. ಇಬ್ರು ರಕ್ತ ಹಂಚ್ಕೊಂಡು ಒಂದೇ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ರು ಸಹ ಒಬ್ರು ಕಂಡ್ರೆ ಇನ್ನೊಬ್ರಿಗೆ ಆಗ್ತಾ ಇರೋದಿಲ್ಲ. ಯಾವಾಗಲೂ ಇವರಿಬ್ರು ಮಧ್ಯೆ ಜಗಳ ನಡೀತಾನೆ ಇರುತ್ತೆ. ಕೂತ್ರು ಜಗಳ, ನಿಂತು ಜಗಳ. ಯಾವುದಕ್ಕೋಸ್ಕರ ಜಗಳ ನಡೀತಾ ಇರುತ್ತೆ? ವೆಲ್, ಇವರಿಬ್ರ ಮಧ್ಯೆ ಆಸ್ತಿ ಮನೆ ವಿಷಯಕ್ಕೇನೆ ಮೋಸ್ಟ್ ಆಫ್ ದಿ ಟೈಮ್ ಜಗಳ ಆಗ್ತಾನೆ ಇರುತ್ತೆ. ಈ ಮನೆ ಅಂದರೆ ಡೆಮೆಲೋ ಹೌಸ್ ನನಗೆ ಬೇಕು ಅಂತ ಅಣ್ಣ ಪೀಟರ್ ಜಗಳ ಮಾಡಿದ್ರೆ, ಇಲ್ಲ ಈ ಮನೆ ನಂದು ಅಂತ ಆಂಟೋನಿ ಕೂಡ ಗಲಾಟೆ ಮಾಡ್ತಾ ಇರ್ತಾನೆ. ಚಿಕ್ಕ ವಯಸ್ಸಿಂದನೂ ಇವರಿಬ್ರ ಮಧ್ಯೆ, ಅಂದರೆ ಒಂದು ಬುದ್ಧಿ ಬಂದಾಗಿಂದ ಈ ಮನೆ ವಿಷಯಕ್ಕೋಸ್ಕರ ಇವರಿಬ್ರ ಮಧ್ಯೆ ವಾಗ್ವಾದ ನಡೀತಾನೆ ಇರುತ್ತೆ. ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿರುತ್ತೆ ಅಂದರೆ, ಇಬ್ರು ರೋಡಲ್ಲಿ ನಿಂತ್ಕೊಂಡು ಹೊಡೆದಾಡ್ಕೊಳ್ತಾ ಇರ್ತಾರೆ ಈ ಮನೆಗೋಸ್ಕರ. ಆ್ಯಂಡ್ ಮನೆ ಒಳಗಡೆನೂ ಸಹ ಅಷ್ಟೇ, ನೆಮ್ಮದಿಯಾಗಿ ಕೂರಂಗಿಲ್ಲ, ಊಟ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ. ಎದುರುಗಡೆ ಬಂದರೆ ಸಾಕು ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಜಗಳ ಮಾಡ್ತಾ ಇರ್ತಾರೆ. ಒಂದು ದಿನ ಇಬ್ರು ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಮತ್ತೆ ಹೀಗೆ ಯಾವುದೋ ಚಿಕ್ಕ ವಿಷಯಕ್ಕೆ ಗಲಾಟೆ ಸ್ಟಾರ್ಟ್ ಆಗುತ್ತೆ. ಇಬ್ರು ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಕೊನೆಗೆ ತಮ್ಮ ಆಂಟೋನಿ ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಹಾಲಲ್ಲಿ ಅಣ್ಣನ ಗನ್ ತಗೊಂಡು ಶೂಟ್ ಮಾಡಿಬಿಡ್ತಾನೆ. ಪೀಟರ್ ಆಂಥೋನಿ ಅವತ್ತು ತಮ್ಮನ ಕೈಯಿಂದಾನೆ ಗನ್ನಲ್ಲಿ ಶೂಟ್ ಮಾಡಿಸ್ಕೊಂಡು ಸತ್ತು ಹೋಗ್ತಾನೆ. ಆಂಟೋನಿ ಅವಾಗ ಪೀಟರ್ ದೇಹನ ಆ ಮನೆಯ ಹಿಂಭಾಗದಲ್ಲಿ, ಅಂದರೆ ಡೆಮೆಲೋ ಹೌಸ್ ಏನಿದೆ, ಮನೆ ಏನಿದೆ, ಅದರ ಹಿತ್ತಲಲ್ಲಿ ಆತನನ್ನು ಹೂತಾಕ್ಬಿಡ್ತಾನೆ. ಸೊ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಯಾರು ಧೈರ್ಯ ಮಾಡೋದಿಲ್ಲ. ಪೋರ್ಚುಗೀಸ್ ಅವರು, ಅವ್ರದ್ದೇ ಕಾನೂನು. ಆವಾಗ ಗೋವಾನ ಪೋರ್ಚುಗೀಸ್ ಅವರೇ ಇನ್ವೇಡ್ ಮಾಡಿರ್ತಾರೆ. ಸೊ ಈತ ತುಂಬ ಖುಷಿ ಪಡ್ತಾನೆ. ಇವಾಗ ಮನೆಯೆಲ್ಲ ನಂದು, ಆಸ್ತಿ ಎಲ್ಲ ನನಗೆ ಸಿಕ್ಬಿಡ್ತು, ನಾನು ನೆಮ್ಮದಿ ಆಗಿರ್ಬೋದು, ನಮ್ಮ ಅಣ್ಣನ ಕಾಟ ಇಲ್ಲ ನನಗೆ, ನಾನು ನೆಮ್ಮದಿ ಆಗಿರ್ತೀನಿ ಅಂತ ನಾರ್ಮಲಾಗಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಡೇ ಬೈ ಡೇ ಸುಮಾರು 4-5 ದಿನಗಳ ಕಾಲ ಆದಮೇಲೆ ಆತನಿಗೆ ಆ ಮನೆಯಲ್ಲಿ ವಿಚಿತ್ರವಾದಂಥ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಡನ್ನಾಗಿ ಮಲಗಿದ್ರೆ ಫುಟ್ ಸ್ಟೆಪ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿ ಪ್ಯಾಸೇಜಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ,
ಅನ್ನುವಂಥ ಸೌಂಡ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಟೋನಿಗೆ ಎದ್ದೋಗಿ ನೋಡಿದ್ರೆ ಯಾರೂ ಇರೋದಿಲ್ಲ. ಸಡನ್ನಾಗಿ ಕ್ಯಾಂಡಲ್ಸ್ ಆಫ್ ಆಗೋಗೋದು. ಆಗ ತಾನೇ ಕ್ಯಾಂಡಲ್ನ ಲೈಟ್ ಮಾಡಿ ಇಟ್ಟು ಬಂದಿರ್ತಾರೆ. ಆ್ಯಂಟೋನಿ ಯಾರೋ ಬಂದು ಊದಿದ್ರೆ ಯಾವ ರೀತಿ ಕ್ಯಾಂಡಲ್ ಆರೋಗುತ್ತೆ ಆ ರೀತಿ ಯಾರೋ ಊದಿ ಕ್ಯಾಂಡಲ್ನ ಆಫ್ ಮಾಡ್ತಾ ಇರ್ತಾರೆ ಮನೆ ಪೂರ್ತಿ. ಈತನಿಗೆ ಇದೊಂದು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಸಡನ್ನಾಗಿ ನೈಟ್ ಹೊತ್ತು ಯಾರೋ ಜೋರಾಗಿ ಅಳ್ತಾ ಇರುವಂತಹ ಸೌಂಡು ಹಿತ್ತಲಿಂದ ಬರ್ತಾ ಇರುತ್ತೆ. ಅಂದರೆ ಯಾವ ಜಾಗದಲ್ಲಿ ಪೀಟರ್ನ ಹೂತಿರ್ತಾನೆ ಆ್ಯಂಟೋನಿ, ಆ ಜಾಗದಿಂದ ಅಳುವಂತಹ, ಅಂದರೆ ಒಂಥರ ಬಿಕ್ಕಳಿಸಿ ತುಂಬ ನೋವಿಂದ ಅಳುವಂತಹ ಸೌಂಡ್ ಕೇಳಿಸ್ತಾ ಇರುತ್ತೆ ಆ್ಯಂಟೋನಿಗೆ. ಮತ್ತು ರಾತ್ರಿಯೆಲ್ಲ ಜೋರಾಗಿ ಮಾತಾಡುವಂಥ ಸೌಂಡು, ತುಂಬ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮನೆಯಲ್ಲಿ. ಬರ್ತಾ ಈ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಆ್ಯಂಟೋನಿನ ಮೆಂಟಲಿ ತುಂಬ ಡಿಸ್ಟರ್ಬ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆತ ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಚೆ ಕಡೆ ಹೋಗಿ ಜನಗಳ ಜೊತೆ ಜಗಳ ಆಡೋದನ್ನು ಸ್ಟಾರ್ಟ್ ಮಾಡ್ತಾನೆ. ಆತ ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿರ್ತಾನೆ. ಅವನಿಗೆ ಮೆಡಿಕಲ್ ಹೆಲ್ಪ್ ಬೇಕಾಗಿರುತ್ತೆ. ಬಟ್ ಈತನ ಹತ್ರ ಬರೋದಕ್ಕೆ, ಆ ಮನೆ ಹತ್ರ ಬರೋದಕ್ಕೇ ಜನಕ್ಕೆ ಆಲ್ರೆಡಿ ಭಯ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಕೆಲವೊಂದ್ಸಲಿ ಆ್ಯಂಟೋನಿ ಆ ಮನೇಲಿ ಇಲ್ಲದೇ ಇರಬೇಕಾದ್ರೆ ಆ ಮನೆಯಲ್ಲಿ ಯಾರೋ ಓಡಾಡ್ತಾ ಇರುವಂತಹ ನೆರಳು ಕಾಣಿಸ್ತಾ ಇರುತ್ತೆ ಜನಕ್ಕೆ. ಇದೆಲ್ಲ ನೋಡಿ ಜನಕ್ಕೆ ಆಲ್ರೆಡಿ ಓಕೆ, ಇಲ್ಲಿ ಸತ್ತೋದಂತಹ ಪೀಟರ್ ಆತ್ಮನೇ ಇಲ್ಲಿ ಬಂದ್ಬಿಟ್ಟಿದೆ, ಇದು ವಾಸ ಆಗಕ್ಕೆ ಯೋಗ್ಯವಾಗಿಲ್ದಿರೋ ಜಾಗ ಆಗಿಬಿಟ್ಟಿದೆ ಅಂತ ಲೋಕಲ್ಲಿ ತುಂಬ ವಿಷಯ ಹಬ್ಬಿಡುತ್ತೆ. ಸ್ವಲ್ಪ ದಿನಗಳಾದಮೇಲೆ ಆ್ಯಂಟೋನಿ ಕಂಪ್ಲೀಟಾಗಿ ತನ್ನ ಮಾನಸಿಕ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾನೆ. ಆತ ಒಬ್ಬ ಮೆಂಟಲ್ ಪೇಷಂಟ್ ಆಗಿಬಿಟ್ಟಿರ್ತಾನೆ. ಒಬ್ಬೊಬ್ಬನೇ ಮಾತಾಡ್ಕೊಳ್ಳೋದು, ರಾತ್ರಿ ಎಲ್ಲ ಆ ರೋಡಲ್ಲಿ ಅಲ್ದಾಡೋದು, ಬೇರೆಯವ್ರ ಮನೆ ಹೋಗಿ ಬಡಿಯೋದು, ಆತ ಮನೆಗೆ ಬಂದು ಜೋರಾಗಿ ಕಾಂಪೌಂಡಲ್ಲೇ ಗೇಟ್ ಹತ್ರ ಬಿದ್ದು ಒದ್ದಾಡೋದು, ಮೈಯಲ್ಲಿರೋ ಬಟ್ಟೆನೆಲ್ಲ ಪರ್ಚಾಡೋದು, ಹರಿದಾಕೋದು, ಇಂಥ ಕೆಲಸಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ್ಯಂಟೋನಿ. ಅದಾದಮೇಲೆ ಒಂದು ದಿನ ಆತನಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ, ಆತನ ಹುಚ್ಚಾತ ಅತಿರೇಕಕ್ಕೆ ಹೋಗಿ ಯಾವ ಜಾಗದಲ್ಲಿ ಆ್ಯಂಟೋನಿ ಪೀಟರ್ನ ಶೂಟ್ ಮಾಡಿ ಸಾಯಿಸುತ್ತಾನೋ ಅದೇ ಜಾಗದಲ್ಲಿ ಆ್ಯಂಟೋನಿ ಅದೇ ರಿವಾಲ್ವರ್ ತಗೊಂಡು ಅದೇ ಜಾಗದಲ್ಲಿ ನಿಂತ್ಕೊಂಡು ಅವನ್ನೇ ಶೂಟ್ ಮಾಡಿಕೊಂಡು ಪ್ರಾಣ ಬಿಟ್ಬಿಡ್ತಾನೆ. ಹೀಗೆ ಡಿಮೆಲೋ ಬ್ರದರ್ಸ್ನ ಅಂತ್ಯ ಕಾಣುತ್ತೆ ಆ ಮನೆ. ಮತ್ತು ಲೋಕಲಲ್ಲಿ ಇರೋರೆಲ್ಲ ಸೇರಿಕೊಂಡು ಆ್ಯಂಟೋನಿ ದೇಹನೂ ಸಹ ಆ ಡಿಮೆಲೋ ಹೌಸ್ ಹಿತ್ತಲಲ್ಲಿ ಅಣ್ಣನ ಪೀಟರ್ನ ಸಮಾಧಿ ಏನಿರುತ್ತೆ ಅದ್ರ ಪಕ್ಕದಲ್ಲೇ ಆ್ಯಂಟೋನಿಯ ಸಮಾಧಿಯನ್ನು ಮಾಡಿ ಮುಗಿಸ್ಬಿಡ್ತಾರೆ. ಅದಾದಮೇಲೆ ಸುಮಾರು ಜನ ಆ ಮನೆಗೆ ಬಂದು ವಾಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕೆಂದರೆ ಕೇಳೋರು ಯಾರೂ ಇಲ್ಲ ಅಣ್ಣ ತಮ್ಮಂದ್ರಿಗೆ, ಅದು ಅಬ್ಯಾಂಡನ್ ಆಗಿಬಿಟ್ಟಿರುತ್ತೆ ಆ ಜಾಗ. ಸೊ ಸುಮಾರು ಜನ ಬರೋದು, ಆ ಮನೇನ ಇರೋದಕ್ಕೆ ಟ್ರೈ ಮಾಡೋದು ಎಲ್ಲ ಮಾಡ್ತಾರೆ. ಬಟ್ ಇರುವಂತಹ ಜನಕ್ಕೆ ಅಲ್ಲಿ ಇದ್ದಂತಹ ಟೈಮ್ ಎಷ್ಟು ಸಮಯ ಇರ್ತಾರೆ ಅಷ್ಟು ಸಮಯದಲ್ಲೂ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಸೇಮ್ ಅದೇ ಥರ ಫುಟ್ ಸ್ಟೆಪ್ಸ್ ಕೇಳಿಸೋದು, ಯಾರೋ ಅಳುವಂತಹ ಒಂದು ಅಳು ಕೇಳಿಸೋದು, ಸಡನ್ನಾಗಿ ಕ್ಯಾಂಡಲ್ಸ್ ಆಫ್ ಆಗೋದು, ಜೊತೆಗೆ ಜೋರಾಗಿ ಜಗಳ ಮಾಡುವಂತಹ ಸೌಂಡ್ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಪೀಟರ್ ಮತ್ತು ಆ್ಯಂಟೋನಿ ಬದುಕಿದ್ದಾಗ ಜಗಳ ಆಡ್ತಾ ಇದ್ರು ಆ ರೀತಿಯ ಸದ್ದುಗಳು ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಬಂದು ವಾಸ ಮಾಡೋಕ್ಕೆ ಪ್ರಯತ್ನ ಪಟ್ಟಂತಹ ಜನಗಳಿಗೆ. ಕೆಲವು ಸಲ ಅವ್ರಿಗೆ ಗನ್ ಶಾಟ್ಸ್ ಕೂಡ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾದಂಥ ಸಂದರ್ಭದಲ್ಲಿ ಎಷ್ಟೋ ವರ್ಷಗಳು ಅದನ್ನು ಮನೆಯಾಗಿ ಇಟ್ಕೊಳ್ಳುವಂಥ ಪ್ರಯತ್ನದಲ್ಲಿ ಜನಕ್ಕೆ ಇಲ್ಲಿ ಹಲವಾರು ಎಕ್ಸ್ಪೀರಿಯನ್ಸಸ್ ಆಗಿ ಕೊನೆಗೆ ಈ ಜಾಗ ವಾಸ ಮಾಡೋದಕ್ಕೆ ಅರ್ಹತೆಯೇ ಇಲ್ದಿರುವಂಥ ಮನೆ ಆಗಿಬಿಡುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ಆ ಮನೇನ ಅಬ್ಯಾಂಡನ್ ಮಾಡಿಬಿಡ್ತಾರೆ ಜನ. ಇವತ್ತಿಗೂ ಡಿಮೆಲೋ ಹೌಸ್ ಗೋವಾನಲ್ಲೇ ಇದೆ, ಕನ್ಸ್ಟ್ರಕ್ಟ್ ಆಗಿದೆ, ಅಂದರೆ ಅದೇ ರೀತಿ ಇದೆ, ಬಟ್ ಪಾಳು ಬಿದ್ದೋಗಿದೆ. ಇವತ್ತಿಗೂ ಹಲವಾರು ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ಸ್, ಗೋಸ್ಟ್ ಹಂಟರ್ಸ್ ಆ ಒಂದು ಮನೆಗೆ ರಿಸರ್ಚ್ ಅಥವಾ ಸ್ಟಡೀಸ್ ಮಾಡಲಿಕ್ಕೆ ಹೋಗ್ತಾರೆ. ಆ್ಯಂಡ್ ಸೈಂಟಿಫಿಕಲಿ ಅವ್ರಿಗೆ ತುಂಬ ಎವಿಡೆನ್ಸಸ್ ಸಿಕ್ಕಿದೆ ಅಲ್ಲಿ ಆತ್ಮಗಳು ಇದೆ,
ಅದು ಕಂಪ್ಲೀಟ್ಲಿ ಹಾಂಟೆಡ್ ಅಂತ ಪ್ರೂವ್ ಮಾಡಲಿಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಸಿಕ್ಕಿದೆ ಈ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ಸ್ಗೆ. ಯೂಟ್ಯೂಬ್ ಮತ್ತು ಎಷ್ಟೊಂದು ಡಾಕ್ಯುಮೆಂಟ್ರೀಸ್ ಎಲ್ಲ ಅವೈಲಬಲ್ ಇದೆ ನಮ್ಮ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಇದಕ್ಕೆ ಪ್ರೂಫ್ ಆಗಿ. ನೀವು ಸಹ ಹೋಗಿ ಅದನ್ನು ನೋಡ್ಬೋದು. ಸೊ ಎಷ್ಟೊಂದು ಜನ ಇನ್ವೆಸ್ಟಿಗೇಟರ್ಸ್ ಅಲ್ಲಿಗೆ ಹೋಗಿ ಅವ್ರ ಬ್ಲಡ್ ಪ್ರೆಷರ್ ಎಲ್ಲ ಲೋ ಆಗಿ, ಮತ್ತು ಅವ್ರು ಯೂಸ್ ಮಾಡುವಂತಹ ಎಕ್ವಿಪ್ಮೆಂಟ್ಸಲ್ಲಿ ಆ ಫುಟ್ ಸ್ಟೆಪ್ಸ್ ಆಗಿರ್ಬೋದು, ಗನ್ ಶಾಟ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಜಗಳವಾಡುವಂತಹ ವಾಯ್ಸಸ್ ಏನು ಬರುತ್ತೆ, ಆ ಗಲಾಟೆ, ಇವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿರುವಂಥ ಉದಾಹರಣೆಗಳು ಇದ್ದಾವೆ. ಸೊ ಈ ರೀತಿ ಒಂದು ಜನ ಸಂದಡಿಯ ಮಧ್ಯೆ ಗುಪ್ತವಾಗಿ ಆ ಒಂದು ಮನೆಯಲ್ಲಿ 2 ಆತ್ಮಗಳು ಇವತ್ತು ಕಾದಾಡ್ತಾ ಇದ್ದಾವೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್, ದ ಹಾಂಟೆಡ್ ಹೌಸ್, ದ ಡಿಮಿಲೋ ಹೌಸ್. ವೆಲ್, ಈ ಜಾಗದ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸ್ಟೇ ವಿತ್ ಮೀ ಆನ್ ರಹಸ್ಯ ವಿತ್ ಲಾಸ್ಯ, ದ ಸೀಕ್ರೆಟ್ ಅವೇಟ್ಸ್.